ಓಕೆನಾ ಇದು? ಓಕೆ ಬಿಡಿ ಸರ್. ಓಕೆ ಸರ್. ಐತೆ ತೊಗೊಳ್ಳಿ, ಇಟ್ಕೊಳ್ಳಿ. ಏನ್ ಬೇರೆ ಕೊಡಲ್ಲ ಎಲ್ಲ. ಸೌಂಡು ಎಣ್ಣೆಗೆ ಚಿಕನ್ಗೆ. ಒಳ್ಳೆ ಹದವಾಗಿದೆ ಸಾಂಬಾರು, ಬಾಯಿಲಾಗಿದೆ. ಅದೇ ಬೇರೆ ಬಣ್ಣ, ಇದೇ ಬೇರೆ ಬಣ್ಣ. ಇದು ವೈಟ್ ಬರ್ತದೆ, ಅದು ಬ್ರೌನ್ ಬರ್ತದೆ. ಅದೇ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದ ವಿಶೇಷತೆ ಏನಂದರೆ ಪ್ರತಿಯೊಬ್ಬರು ನೋಡಲೇಬೇಕು, ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಅಂಥ ವಿಚಾರ ಇದೆ. ಏನಪ್ಪ ಅಂತೀರಾ? ನಿನ್ನೆ ನಮ್ಮ ರಾಮನಗರ ನಮ್ಮ ಪ್ರೀತಿ ಕಸ್ಟಮರ್ ಬಂದಿದ್ದರು. ಸುಮಾರು ಸಾರಿ ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡವ್ರೆ. ಅವ್ರ ಕನ್ಫ್ಯೂಷನ್ ಆಯಿತು ಅಂದರೆ ತಿನ್ಬೇಕಾದ್ರೆ ಕರೆದ್ರು, ಏನಪ್ಪ ಇದು ಬೆಳಗಿದೆ ಮಾಂಸ, ನಾಟಿ ಕೋಳಿ ಬೆಳ್ಳಗೆ ಬರುತ್ತಾ ಅಂದರು. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ಯಾವ ರೀತಿ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನಾನು ಹೇಳಿದೆ ಅವ್ರಿಗೆ, ಒಂದು ಕೋಳಿನ ನಿಮ್ಮ ಎದುರುಗಡೆ ಹಿಡ್ಕೊಂಡು ತೊಗೊಂಡೋಗಿ ನಿಮ್ಮ ಎದುರುಗಡೆ ಕುಯ್ದು ಅಡುಗೆ ಮಾಡ್ತೀನಿ, ನಿಮಗೆ ತಿನ್ನಿಸ್ತೀನಿ, ಅವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದೀವಿ. ಅದು ಒಪ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ. ಅವ್ರು ಪರಿಚಯ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ನಮ್ಮ ಪ್ರೀತಿ ಕಸ್ಟಮರ್, ಅನುಮಾನದ ಕಸ್ಟಮರ್ ಬರ್ತಾ ಇದ್ದಾರೆ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಸರ್, ನಿಮ್ಮ ಡೌಟು ಹೇಳಿ. ಇಲ್ಲಿ ಹೋಟ್ಲಿಗೆ ಬಂದಿದ್ವಿ. ಈ ಭಾಗದಲ್ಲಿ ವೈಟ್ ಕಲರ್ ಬಂತು. ಅದಕ್ಕೇನೆ ಒಂದ್ಸಾರಿ ಇವ್ರು ಕರೆದ್ಬಿಟ್ಟು ಇದೇನು ಸರ್ ಈ ಥರ ಇದೆ ಅಂತ ಹೇಳಿದ್ವಿ. ಅದಕ್ಕೆ ಅದು ಬರೋದೇ ಆ ಥರ ಅಂದರು. ಅದಕ್ಕೆ ಇಲ್ಲ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಬೇಕಾದ್ರೆ ತೋಟಕ್ಕೆ ಹೋಗೋಣ ಅಂತ. ಅದೊಂದು ಶಾರ್ಪ್ ಆಗಿ ಒಂದು ಡಬ್ಬ ತರ ಅದನ್ನು ಸ್ವಲ್ಪ ಶಾರ್ಪ್, ಹೆವಿ ಶಾರ್ಪ್. ಏಕೆಂದ್ರೆ ನಾವು 1000 ಹೇಳಿದ್ರು ನಂಬೋ ಪರಿಸ್ಥಿತಿ ಇರಲ್ಲ. ರಿಯಾಲಿಟಿ ತೋರ್ಸಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಸ್ಕಿಪ್ ಮಾಡೋದೇ ಬೇಡ. ಆ ಕಟ್ ಮಾಡೋ ಟೈಮಲ್ಲಿ ಕ್ಲೀನಾಗಿ ತೋರ್ಸೋಣ, ಜನಕ್ಕೂ ಗೊತ್ತಾಗಲಿ, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಕೋಳಿ ಸೆಲೆಕ್ಟ್ ನೀವು ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ. ಓಕೆ ಸರ್. ಓಕೆನಾ ಇದು? ಓಕೆ ಬಿಡಿ ಸರ್. ಓಕೆ ಸರ್. ಐತೆ ತೊಗೊಳ್ಳಿ, ಇಟ್ಕೊಳ್ಳಿ. ಏನ್ ಬೇರೆ ಕೊಡಲ್ಲ ಎಲ್ಲ ಕಿತ್ತಾಗಿರ್ತದ. ಸರ್, ಯಾವಾಗಲೂ ನೀವು ಜೊತೆಲೇ ಇರ್ತೀರಾ. ಇವತ್ತು ನಮ್ಮ ಜೊತೆ ಬನ್ನಿ, ಬನ್ನಿ ನಮ್ಮ ಕರೆ. ಓಕೆ ಸರ್. ಓಕೆ ಬನ್ನಿ, ನಮ್ಮ ಕರೆ ಬನ್ನಿ ಸರ್. ಹೌದು. ಇವಾಗ ಏನ್ ಅನ್ಕೊಳ್ತೀರಾ? ಕೋಳಿ ಕ್ಲೀನ್ ಮಾಡ್ಕೊತಾ ಇರೋದೆ, ಪಾಠ ಮಾಡ್ತಾ ಇರೋದು, ಸೊರ್ರ ಅಂತ ನಾಟಿ ಕೋಳಿ ಸೇರೋ ಕುಡಿತಾ ಇರೋದೆ. ಈಗ ನಾವು ಮಾಡ್ಬೇಕಾರೋದು ಏನಂದ್ರೆ, ನಾನೆಲ್ಲ ಕೆಲಸ ಮಾಡೋದು, ನೀವು ಮಾಡ್ಬೇಕು. ಸೇರಿಸಿ ಮಾಡೋಣ, ರುಚಿ ಚೆನ್ನಾಗಿರುತ್ತೆ. ಈಗ ನೀವು ಕೊತ್ತಂಬರಿ ಸೊಪ್ಪು ಕಿತ್ಕೊ ಬನ್ನಿ, ನೀವು ಪುದೀನ ಸೊಪ್ಪು ಕಿತ್ಕೊ ಬನ್ನಿ. ಸೊಪ್ಪು ಕಿತ್ ರೂಢಿ ಇಲ್ವೇಣ? ಕಿತ್ಕೊಳ್ಳೋಣ ಇನ್ನ. ನೋಡಿ, ನಾನು ಹೋಟ್ಲಿಗೆ ಅಂತ ಕೊತ್ತಂಬರಿ ಜಾಸ್ತಿ ಹಾಕೋಬಿಟ್ಟೆ, ಗೊತ್ತಾಗಿಲ್ಲ ಮೊದಲನೇ ಸಾರಿ ಹಾಕಿರೋದು. ಆಮೇಲೆ ಮಂಡಿಗೆ ಹಾಕೋಣ ಅಂದ್ರೆ ರೈಟು ಕಮ್ಮಿ ಇತ್ತು, ಎಲ್ಲ ಬೀಜ ಆಯ್ತಾ ಇದೆ. ನೆಕ್ಸ್ಟ್ ಇದನ್ನೇ ಕಿತ್ಕೋತಾ ಇರೋದೆ, ಬೀಜ ಮಾಡ್ತಾ ಇರೋದೆ. ಕೋಳಿನ ಕತ್ಕುಯ್ಯೋದೆಲ್ಲ ತೋರಿಸ್ಬಾರ್ದು. ಹಾಗಾಗಿ ಚಂದಾಗೆ ಕ್ಲೀನ್ ಮಾಡ್ಕೊಂಡು ಸುಟ್ಕೊಂಡಿದ್ದೀನಿ. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಏನಪ್ಪಾ, ಆಲ್ರೆಡಿ 3-4 ಜನ ಅವ್ರೆ. ಒಂದು ಕೋಳಿಯಲ್ಲಿ ಏನ್ ತಿಂತಾರೆ ಅನ್ಕೋಬೇಡಿ, ಬೇರೆ ಐಟಮು ತಂದಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ಕೆಲ್ಸ್ಕೊಳ್ಳಿ 20ಕ್ಕೆ. ಇಲ್ಲಿರೋದು ಕತೆ ನೋಡಿ, ಎಲ್ಲ ಒಂದೇ ತರ ಕಾಣ್ತಾ ಇದೆ. ಇದ್ರಲ್ಲಿ ಆಮೇಲೆ ತೋರಿಸ್ತೀನಿ ಏನು ಅಂತ. ಇನ್ನೊಬ್ರು ನಮ್ಮ ಸ್ನೇಹಿತರು ಜೊತೆ ಯಾರು ಸರ್ ಬನ್ನಿ, ಖುಷಿ ಆಯ್ತು ಬಂದಿದ್ದು. ಆಕ್ಚುಲಿ ಅವರು ಫಸ್ಟ್ ನಂಬ್ತಿರ್ಲಿಲ್ಲ. ನಮ್ಮ ವಿಡಿಯೋಗಳೆಲ್ಲ ನೋಡಿ ಸುಮಾರು 100 ಜನ ಕೇಳಿರ್ಬೋದು ಬೆಂಗಳೂರು ಕಸ್ಟಮರ್ಗೆ. ಆದ್ರೂ ಫ್ರೆಂಡ್ಸ್ಗೋಸ್ಕರ ಅವ್ರ ಜೊತೆಲಿ ಬಂದಿದ್ದಾರೆ. ಇವ್ರಿಗೆ 100% ಗ್ಯಾರಂಟಿ ಇದೆ. ಸ್ನೇಹಿತರೆ, ಈಗ ನಮ್ಮ ಹೋಟ್ಲಲ್ಲಿ ಸಾಕಷ್ಟು ಕೋಳಿ ಕಟ್ ಮಾಡೋದ್ರಿಂದ ವಿಶೇಷವಾಗಿ
ರೆಕ್ಕೆ ಪೀಸ್ ತಗೊಬಂದಿದ್ದೀನಿ. ರೆಕ್ಕೆ ಪೀಸ್ ತಿನ್ನಕ್ಕೆ ಮಜವಾಗಿರ್ತದೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಈಗ ಈ ಕೋಳಿ ಕಟ್ ಮಾಡಿರೋದು ಒಂದು ಏಜ್ ಬಲ್ತಿರೋಂಥ ಕೋಳಿ. ಈ ರೆಕ್ಕೆ ಪೀಸು ಕತ್ ಪೀಸ್ ತಂದಿರೋ ಏಜ್ ಕಮ್ಮಿ ಇರೋದ್ರಿಂದ ಚೆಂದಾಗಿ ಬಾಯ್ಲಾಗಿರುತ್ತೆ, ತಿನ್ನಕ್ಕೆ ಒಳ್ಳೆ ಮಜಾ ಇರುತ್ತೆ. ಏನಾದರೂ ರುಚಿ ಇಲ್ಲ ಅಂದರೆ ಕಾರಣ ನಮ್ಮ ರಾಮಣ್ಣವ್ರು. ಯಾಕೆಂದ್ರೆ 4-5 ಸಾರಿ ತೊಳ್ಬಿಡ್ತಾವ್ರೆ, ಅದಕ್ಕೋಸ್ಕರ. 3ನೇ ಸಾರಿ. ಸ್ನೇಹಿತರೆ, ಕೋಳಿ ಕಟ್ ಮಾಡಾಯ್ತು, ಕ್ಲೀನಾಗಿ ತೊಳ್ಕೊಂಡಾಯ್ತು. ಯಾರು ನಮ್ಮ ರಾಮಣ್ಣವರು. ಈಗ ನಾನು ತಗೊಂಡಿದ್ದೀನಿ ಮಸಾಲ ರುಬ್ಬಕ್ಕೆ. ಇದು ಏನಪ್ಪಾ ಅಂತೀರಾ, ಮನೆಗಳಲ್ಲಿ 2 kg ಲೆವೆಲ್ಗೆ 2-2.5 kg ಲೆವೆಲ್ಗೆ ಮಾಡ್ಕೊಳ್ಳೋವಂಥ ವಿಧಾನ ನಾನು ಯಾವತ್ತೂ ತೋರಿಸಿಲ್ಲ. ನಾಟಿ ಸ್ಟೈಲಲ್ಲಿ, ಮನೆ ಸ್ಟೈಲಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡ್ಕೊಳ್ಳಿ, ಮನೇಲೂ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿರಿ. ಹುರುಗಡ್ಲೆ ಒಂದು 3 ಟೀ ಸ್ಪೂನು, ಚಕ್ಕೆ ಒಂದು 4 ಬಿಲ್ಲೆ, ಲವಂಗ ಒಂದು 10, ಬೆಳ್ಳುಳ್ಳಿ ಒಂದು 50 ಪೀಸು, ಜಜ್ಜಿರೋಂಥ ಬೆಳ್ಳುಳ್ಳಿ, 3 ಇಲ್ಕು ಶುಂಠಿ, ನಾಟಿ ಕೊತ್ತಂಬರಿ ಸ್ವಲ್ಪ, ಹಚ್ಚಿರೋಂಥ ಈರುಳ್ಳಿ, ಪುದೀನ ಸ್ವಲ್ಪ, 1 ಟೊಮೊಟೊ ಹಣ್ಣು. ಇದು ಯಾವ ಪುಡಿ ಅಂತೀರಾ, ನಿಮಗೆಲ್ಲ ಗೊತ್ತೇ ಇದೆ. ಮನೆಯಲ್ಲಿ ಮಾಡ್ಕೋತೀರಲ್ಲ ನೀವು ಮಟನ್ಗೆ, ಅದೇ ಪುಡಿ, ಬೇರೆ ಯಾವುದೂ ಇಲ್ಲ. ಮತ್ತು ಹಾಗೆ ಗಸಗಸೆ 1/4 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಬೇರೆ ಐಟಮ್ ಇನ್ನು ಉಪ್ಪು ಹಾಕ್ಬೇಕು, ಎಣ್ಣೆ ಹಾಕಬೇಕು, ಆಮೇಲೆ ನೋಡ್ಕೊಳ್ಳಿ. 100 ಗ್ರಾಮ್ ಎಣ್ಣೆ, ಗೋಲ್ಡ್ ವಿನ್ನರ್ 100 ಗ್ರಾಮ್ ಈರುಳ್ಳಿ, ತಿರುಗ್ಸೋಣ, ಹಾಕೋಣ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ. ಹಾಂ, ಸುಮಾರು ಎಷ್ಟು ಒಂದು 3 kg ಇರ್ಬೋದಲ್ಲ ಅಲ್ಲಿ. ಆಯ್ತು 3 ಐತೆ. ಹಾಕಿ, ನಿಧಾನವಾಗಿ ಹಾಕಿ, ಆಮೇಲೆ ಕೆಳಗೆ ಹಾಕ್ಬಿಟ್ಟಿರ. ಆಮೇಲೆ ಸೌಂಡು ಎಣ್ಣೆಗೆ, ಚಿಕನ್ಗೆ. ಹಾಕೋಣ ಅಪ್ಪ ಉಪ್ಪು ಹಾಕಿ. ಹಾಂ, ಉರೀರಿ. ಈಗ ನೀರೆಲ್ಲ ಸುಂಟ್ಕೋತದೆ. ಹಂಗಾರೆ ಈಗ ಒಂದ್ ಚೂರಿ ಹಚ್ಬೇಕು ದೃಷ್ಟಿಗೆ. ಹಂಗಾರೆ ದೃಷ್ಟಿ ಮಾಡ್ಬಿಟ್ಟಾರೆ, ಒಂದ್ ಚೂರಿ ಹಚ್ಬೇಕು. ಜ್ಞಾಪಕ ಮಾಡೋಣ. ಆಯ್ತು ಮಾಡೋಣ. ತಳ ಹಿಡಿಸಿದ್ರು ನಮ್ಮ ಮೇನ್ ಕುಕ್ಕು. ಈಗ ಅವ್ರಿಂದ ಹೊಸ ಕುಕ್ಕರ್ ಇದೀವಿ. ಇವಾಗ ಅವ್ರು ಏನ್ ಮಾಡ್ತಾರೆ ನೋಡೋಣ. ಯಾಕೋ ಸದ್ಯಕ್ಕೆ ಇವರು ನಮ್ಗೆ ಕರೆಕ್ಟಾಗಿ 1:32 ಊಟ ಕೊಡೋಂಗೆ ಕಾಣಿಸ್ತಾ ಇಲ್ಲ. 3 ಗಂಟೆ 4 ಗಂಟೆ ಮಾಡ್ತಾರೆ. ನೀರೆಲ್ಲ ಸುಂಡಿದ್ಯಾ? ಈಗ ಸ್ವಲ್ಪ ಅರಿಶಿನ ಪುಡಿ 1 ಸ್ಪೂನು. 2 ಸ್ಪೂನ್ ಅಲ್ಲ, ಕಾಲ್ ಭಾಗ. ನಮ್ಮ ಶಂಕರ್ ಸರ್ ನಮ್ಮ ಕೈಲೇ ಹೊಸ ಪ್ರಯತ್ನ ಮಾಡಿಸ್ತವ್ರೆ. ಈ ಪ್ರಯತ್ನ ಬರೇ ಪ್ರಯತ್ನ ಅಲ್ಲ, ಅದು ತಿಳುವಳಿಕೆ ಪ್ರಯತ್ನ. ಹೌದು ಸರ್, ನನಗಂತೂ ಸಾಕಾಗೋಯ್ತದೆ ಟೇಬಲ್ ಹೇಳಿ. ಎಲ್ಲ ಕರೆಕ್ಟ್ ಆಗದೆ, ಇದೊಂದು ಪೀಸ್ ಯಾಕಿಂಗೆ? ನಾನು ಏನ್ ಹೇಳೋಣ. ಮಸಾಲಾ ಪೌಡ್ರು ಮಾತ್ರ ಡೈರೆಕ್ಟ್ ಹಾಕೋತಾ ಇದೀನಿ. ಮಿಕ್ಕದೆಲ್ಲ ಮಿಕ್ಸಿ ಮಾಡ್ಕೊಂಡಿದೀವಿ. ಇವ್ರ ಕೈಯಿಂದ ಮಾಡಿಸಿದೀವಿ. 50 ಗ್ರಾಮ್ ಇದೆ, ಹಾಕ್ಬಿಡೋಣ. ಮನೆ ಮಸಾಲೆ ಸಾಕ್ಬಿಡೋಣ, ಮಿಕ್ಸ್ ಮಾಡೋಣ. ನೀರು ಎತ್ಕೊಳ್ಳೋಣ, ಚೆನ್ನಾಗಿರೋ ನೀರು ಎತ್ಕೊಳ್ಳೋಣ. ಫುಲ್ ಮಿಕ್ಸ್ ಆದ್ಮೇಲೆ ನೀರು ಹಾಕೋಣ. ಆಮೇಲೆ ತಿರ್ಗಾ ತಳ ಇಡಿಸ್ಬಿಟ್ಟು ಆಮೇಲೆ ಅಣ್ಣ ಚೆನ್ನಾಗಿ ಮಳ್ತಾ ಇದೆ. ಹಾಕೋಣ ಮಸಾಲ. ಚೆನ್ನಾಗಿ ರುಬ್ಬಿದ್ಯಾ ಗುರು? ಸರ್ ಏನ್ ದಡ್ರೆ ನೀವು? ಅದೇ ಹೆಂಗೆ ರುಬ್ಬಿರೋದು, ಮಿಕ್ಸಿಲ್ ರುಬ್ಬಿದ್ರೆ ಹಂಗಲ್ಲ, ಇದು ಕಲ್ಲಲ್ಲಿ ರುಬ್ಬಿರೋದು. ಕುತ್ಕೊಂಡು ಇಷ್ಟೊಂದು ಗಂಟ ಇಲ್ಲಿ ಅಡ್ಡಲ್ಲಿ ಕೈ ನೋಡಿ, ಇಲ್ಲಿ ಕಲ್ಲು ರುಬ್ಬಿರೋ ಕೈ ಇದು. ಇವತ್ತು ರುಬ್ಬಿಲ್ಲ, ಇನ್ನೇ ವ್ಯವಸ್ಥೆ ಮಾಡಿಲ್ಲ, ಮಿಕ್ಸಿಲ್ ರುಬ್ಬಿರೋದು. ಹಾಕಿ ನಮ್ಮ ಇಲ್ಲಿ ನಾಟಿ ಪರಂಗಿ ಹಣ್ಣು ಒಂದು. ಹಾ ನೋಡಿ ಸಾರ್, ರೆಡಿ. ಹೆಂಗೆ ಸೈಡ್ಸ್ ಬೇಕಾಯ್ತದ, ಬೇಕಾಯ್ತದೆ. ಖಾಲಿ ಆಗ್ಬಿಟ್ರೆ ಖಾಲಿ ಅಲ್ಲ, ಚಿಕನ್ ಏನ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ರೆ ಏನ್ ಮಾಡ್ತೀರಾ? ಈ ಸ್ನಾಕ್ಸ್ ಬೇಕಾಯ್ತದ ಮಡಿ. ಈಗ ಸೌದೆಕಾಯಿ, ನಮ್ಮ ಸ್ನೇಹಿತರು ಸೌದೆಕಾಯಿ ಬರತ್ತವ್ರ ಇವಾಗ. ಎಳೆ ಸೌದೆಕಾಯಿ. ಆ ಕಡೆ ಕಿತ್ಕೊ ಬರಗಣ, ಆ ಕಡೆ ಕಿತ್ಕೊ ಬರಗಿ. ಬನ್ನಿ, ಇನ್ನ ಅಲ್ಲಿ ಬೇಜಾನ ಬನ್ನಿ ಸಾರ್, ಕರಲ್ ಬರುವಾಗ ನೋಡು. ನೀನು ಸಾಂಬಾರ್ ಮಳ್ಳಕ್ ಸ್ಟಾರ್ಟ್ ಆಗಿದೆ ಈಗ. ಅಣ್ಣ ಮಳ್ಳೋದು ಬಿಡ್ಬೇಡ, ಹಂಗೇನೆ ಚೌಟ ಆಡಿಸ್ತಾರು, ಇಲ್ಲಾಂದ್ರೆ ಸೇರೋ ಈಚೆ ಬಂದ್ಬಿಡ್ತದೆ. ಕ್ಯಾಂಪ್ ಫೈರು
ಹಿಂಗಣ ಹಿಂಗೆ ಹಿಂಗೆತ್ತಿ ಅದಕ್ಕೆ ಇದು? ಹಿಂಗೆ ಹಿಂಗೆ ಹಾಂ ಬನ್ನಿ ಇನ್ನ ಸೌತೆಕಾಯಿ ಅಂತ ನೋಡೋಣ. ಹಿಂಗೆ ಆಡ್ತಾ ಇದ್ರೆ ಒಂದು ಲೆವೆಲ್ಗೆ ಮಳ್ಳದು ಇದು ನೊರೆ ಏನಿದೆಯೋ ಇದು ಕಮ್ಮಿ ಆಯ್ತದೆ. ಅವಾಗ ಏನು ಟೆನ್ಷನ್ ಇಲ್ಲ, ಅದ್ರ ಪಡೋದು ಬಾಯ್ಲಾಯ್ತಾ ಇರ್ತದೆ. ನೋಡಿ ಸ್ನೇಹಿತರೆ, ಎಲ್ಲಿ ನಮ್ಮ ಶಂಕರನವರು ಒಳ್ಳೆ ನಾಟಿ ಸೌತೆಕಾಯಿ ಇಲ್ಲೇ ವ್ಯವಸ್ಥೆ ಮಾಡ್ಕೊಟ್ಬಿಡ್ತಾವ್ರೆ. ನಾವು ಬಂದಾಗ ಇಲ್ಲೇ ಯಾರೋ ಕೆಲ್ಸಗಾರರು ಕೀಳ್ತಾ ಇದ್ರು, ಅದಕ್ಕೆ ಇಲ್ಲೇ ಹಾಕೊಬಿಡೋಣ ಅಂತ ಬಂದಿದ್ದೀವಿ. ನೋಡಿ. ನಾಟಿ ಕೋಳಿ ಜೊತೆಗೆ ನಾಟಿ ಸೌತೆಕಾಯಿ, ನಾಟಿ ಕೊತ್ತಂಬರಿ ಸೊಪ್ಪು, ನಾಟಿ ಪುದೀನ ಏನ್ ಸಾರ್ ಎಲ್ಲ ಇವತ್ತು ನಾಟಿ ಮಯ್ಯ ಒಂದು ನಾಟಿಯಾಗಿ ಇಲ್ಲೇ ಬೆಳೀತಾರೆ. ನಾಟಿ ಅದಂತೂ ತುಂಬಾ ಸಂತೋಷ ಇದೆ ಇಲ್ಲಿ. ಹಾಂ ತಡೀತದೆ. ಗಂಧ ಹಾಕ್ಸಿದೆ ಕುಟ್ಟೆ ಬರಬಾರ್ದು ಅಂತ. ಯಾರು ಮಾಡ್ಕೋತಾರ ಇಲ್ಲಿ? ಯಾವ ಏ ಬೇಡ, ಚೇರ ಎತ್ಕೊಳಂಗಿರಿ ಸರ್. ಯಾಕಾಗದ? ಚೇರ್ ಹಾಕೋಬೋದು, ಹಾಕೋಬೋದು. ಯಾಕಾಗ? ಒಂದು ಟೇಬಲ್ ತರಬೇಕು. ಓ ಟೇಬಲ್ ತರಬೇಕು. ನಮ್ಮ ಗ್ರಾಹಕರು ತುಂಬಾ ಜನ ಇಷ್ಟಪಟ್ಟು ನಮ್ಮ ಹೋಟ್ಲಿಗೆ ಊಟ ಮಾಡಕ್ ಬರೋದು ಸತ್ಯ. ಎಲ್ಲೋ ಸ್ವಲ್ಪ ಜನಕ್ಕೆ ಆ ವೈಟ್ ಪೀಸ್ ಕಂಡಾಗ ಏನೋ ಒಂಥರ ಅನುಮಾನ ಪಡ್ತಾ ಇದ್ರು. ಈ ದಿನ ಅದಕ್ಕೆ ತೆರೆ ಎಳಿತಾ ಇದ್ದೀನಿ, ಯಾಕೆಂದ್ರೆ ರಿಯಾಲಿಟಿ ಅನ್ನಂತ ತೋರಿಸಿದಾಗ ಮಾತ್ರ ಅದು ಗೊತ್ತಾಗ್ತದೆ. ಒಬ್ಬೊಬ್ರು ಏನಾಗುತ್ತೆ ಅಂದ್ರೆ ಮೈಂಡ್ಗೆ ಹಾಕೊಂಡ್ಬಿಟ್ಟಿರ್ತಾರೆ, ಸಾವಿರ ನಾವು ಹೇಳಿದ್ರು ಗೊತ್ತಾಗಲ್ಲ. ಹಾಗಾಗಿ ರಿಯಾಲಿಟಿಗೆ ತೋರಿಸ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಬಂದಾಗ ನಮ್ಮ ಹೋಟ್ಲಲ್ಲಿ ವೈಟ್ ಪೀಸ್ ಬಂದಾಗ ಬೇಕಾದ್ರೆ ಮಾತಾಡ್ಬೋದು. ಬಟ್ ವೈಟ್ ಪೀಸಲ್ಲಿ ಇನ್ನೊಂದು ವಿಶೇಷ ಇದೆ, ಆಮೇಲೆ ತೋರಿಸ್ತೀನಿ. ನಿಮಗೂ ಡೌಟ್ ಬಂತಾ? ಇದೇ ರೀತಿ ಬನ್ನಿ, ನಿಮಗೂ ಒಂದು ಕೋಳಿ ಕುಯ್ದು ತಿನ್ನಿಸಿ ತೋರಿಸ್ತೀನಿ. ವಿಶೇಷ ಅಂದರೆ ನಮ್ಮ ಬೆಂಗಳೂರು ಹೋಟ್ಲಲ್ಲಿ ಒಂದಿದೆ, ಮಾಗಡಿ ರೋಡ್, ತಾವರೆಕೆರೆ, ಒಣಗನಟ್ಟಿಲಿ. ಅಲ್ಲೂ ನಾಟಿ ಕೋಳಿ ತಿನ್ನೋಕ್ಕೆ ತುಂಬ ಜನ ಇಷ್ಟಪಟ್ಟು ಹೋಗ್ತಾರೆ, ನಮ್ಮ ಹೋಟ್ಲಿಗೂ ಬರ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಹೊಸ ರೋಡ್ ಆದಮೇಲೆ ಲೊಕೇಶನ್ ಪ್ರಾಬ್ಲಮ್ ಇದೆ. ಮೈಸೂರಿಂದ ಬರಬೇಕಾದ್ರೆ ಹೊಸ ರೋಡಲ್ಲಿ ಬಂದರೆ 5 ಕಿಲೋಮೀಟ್ರ್ ಹೋಗಿ ಯೂಟರ್ನ್ ಮಾಡ್ಕೊಬರ್ಬೇಕು. ಎಷ್ಟೋ ಜನಕ್ಕೆ ಬೇಸರ ಆಗೋಯ್ತದೆ. ಹಾಗಾಗಿ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ನೀವೇನು ಮಾಡ್ತೀರಾ ಅಂದರೆ ಚನ್ನಪಣ್ಣ ಬನ್ನಿ. ಚನ್ನಪಣ್ಣ ಬಂದರೆ ಲೊಕೇಶನ್ ಹಾಕೊಂಡ್ರೆ ಈಜಿ ಆಗುತ್ತೆ. ಬೆಂಗಳೂರಿಂದ ಬರ್ಬೇಕಾದ್ರೆ ರಾಮನಗರ 8 ಕಿಲೋಮೀಟರ್ ಅಂತ ಆರಾಮಾಗಿ ತೋರಿಸಿರ್ತಾರೆ. ಅಲ್ಲಿಂದ ಬಂದರೆ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ. ಬೆಂಗಳೂರು ಹೋಟ್ಲಿಗೆ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಹಾಕೊಂಡ್ರೆ ಲೊಕೇಶನ್ ತೋರಿಸಿ. ಒಳ್ಳೆ ಹದವಾಗಿದೆ ಸಾಂಬಾರು, ಬಾಯಿಲಾಗಿದೆ. ಈಗ ಬಿಳಿ ಮಾಂಸದ ರಹಸ್ಯನ ಈಗ ಬಯಲು ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕತ್ ಪೀಸು ತೊಡೆ ಪೀಸು ಸಪ್ರೇಟ್ ಹಾಕೊಬಿಡ್ತೀನಿ, ರೆಕ್ಕೆ ಪೀಸ್ ಎಲ್ಲ. ಇಲ್ಲಿರೋ ಚಾಲೆಂಜು ವೈಟ್ ಪೀಸ್ ಯಾವ ಭಾಗದಲ್ಲಿ ಯಾವ ಬಣ್ಣ ಬರುತ್ತೆ ಅನ್ನೋದು ವಿಶೇಷ. ನೋಡೋಣ, ಇದು ಬೆನ್ ಪೀಸು ಯಾವ ಬಣ್ಣ ಇದೆ? ಬ್ರೌನ್ ಕಲರ್ ಇದೆ. ಬೆನ್ ಪೀಸ್. ಹಾ, ಇದು ಯಾವ ಬಣ್ಣ ಇದೆ? ಬ್ರೌನ್ ಕಲರ್ ಇದೆ. ಇದು ಯಾವ ಬಣ್ಣ ಇದೆ? ಬ್ರೌನ್ ಕಲರ್ ಇದೆ. ನಿಮಗೆ ಬಂದಿರೋದೇನೋ ಡೌಟು? ವೈಟ್ ಕಲರ್. ವೈಟ್ ಕಲರ್. ಇಂಥ ಪೀಸು, ಇಂಥ ಪೀಸು ಓಪನ್ ಮಾಡಿ. ಇಂಥ ಪೀಸು, ಇದು ಹೊಟ್ಟೆ ಪೀಸು. ಅದು ಓಪನ್ ಮಾಡಿ. ಹತ್ರ ಬಾರಪ್ಪ. ಇದಕ್ಕೆ ನಾವೇನ್ ಮಾಡವ? ಅದೇ ಬೇರೆ ಬಣ್ಣ, ಇದೇ ಬೇರೆ ಬಣ್ಣ. ಇದು ವೈಟ್ ಬರ್ತದೆ, ಹಾ, ಅದು ಬ್ರೌನ್ ಬರ್ತದೆ. ಹಾ, ಯಾಕೆ ಇದ್ರ ಮೂಳೆ ಜಾಯಿಂಟ್ ಇರಲ್ಲ. ತುಂಬಾ ಬಲ್ತಿರೋ ಕೋಳಿ ಬಣ್ಣ ಚೇಂಜ್ ಆಯ್ತದೆ. ಮೀಡಿಯಂ ಇರೋ ಕೋಳಿ ಎಲ್ಲ ಮಾಂಸ ಬೆಳ್ಳಗ್ ಬರ್ತದೆ. ಇದಕ್ಕೆ ಏನ್ ಮಾಡೋಣ ನಾವು? ತಿನ್ನೋರ್ಗೆ ಏನಂತ ಏನೋ ಒಂದು ಪೀಸ್ ಮಿಕ್ಸ್ ಮಾಡ್ಬಿಟ್ಟು ಅನ್ಕೊಳ್ಳೋ. ಈಗ ನಾವ್ ಇಲ್ಲಿ ಮಾಡಿ ನೀವಿಲ್ಲೇ ಮಾಡಿ ನೋಡೋದ್ರಿಂದ ವಿಶೇಷ. ಒಂದ್ ನಿಮಿಷ ಇದಾಯ್ತಾ? ಇಲ್ಲಿ ನೋಡಿ, ಇದು ಇದ್ರಲ್ಲಿ ಬರುವಂತ ಮೂಳೆ. ಎತ್ತಪ್ಪ, ಕ್ಯಾಮ್ರಾ ಎತ್ತಪ್ಪ ಮೇಲೆ. ಕಡೀರಿ ಸರ್, ಇದು ಕಡೀರಿ ಸರ್. ಅದು ಈಸಿ ಆಗೈತೆ. ಕಡಿಯಕ್ ಆಗಲ್ಲ, ಅದ್ರ ಕೆಪಾಸಿಟಿ ಅದು ಮೂಳೆದು. ಸಣ್ಣ ಮೂಳೆ ಐತೆ, ಇದನ್ನ ಕಡಿಯಕ್ ಆಗಲ್ಲ. ಆಗಲ್ಲ, ಇಷ್ಟು ಸಣ್ಣ ಮೂಳೆನು. ಆಮೇಲೆ ನೋಡಿ ಇನ್ನೊಂದು ವಿಚಾರ ಆಯ್ತಾ, ಇದು ತಿಂದ್ರೆ ಹುಲ್ಲುಲ್ ತರ ಬರ್ತದೆ, ನಾರ್ ತರ ಬರ್ತದೆ. ಇದ್ರಲ್ಲಿ 2 ತರ ಮಾಂಸ ರುಚಿ. ನೋಡಕ್ಕೆ ಹೀರೋ, ಈಗ ಗೊತ್ತಾಗ್ತದೆ. ಅದನ್ನ ಕಡೀರಿ. ಕಡೀರಿ. ನೀವ್ ಹೇಳ್ತಾ ಇರೋದು ನೋಡಕ್ಕೆ ಹೀರೋ. ಕಡೀರಿ.
ಅಲ್ಲ ನೋಡಿ ಹಿಡ್ಕೊಳಕ್ಕೆ ಕಡಿಯೋಣ ಅದು ಎಲ್ಲಿ ಕಡಿಯೋದು ಕಡಿಯೋಣ ಮಳೆ, ಮಳೆ. ರಿಯಾಲಿಟಿಗೋಸ್ಕರ ಚುಚ್ಚೈತೆ ಚುಚ್ಕೊಳ್ಳುತ್ತೆ. ಆಗಲ್ಲ. ನಾವ್ ಇನ್ಯಾವ ರೀತಿ ವ್ಯಕ್ತಪಡಿಸೋಣ ಜನಗಳಿಗೆ? ಏನ್ ಸರ್ ಇದು ಮೊಳೆ ಇದ್ದಂಗ ಐತೆ. ಅನುಮಾನ ಕ್ಲಿಯರ್ ಆಯ್ತಾ? ವೈಟ್ ಪೀಸ್ ತರ ಕಾಣಿಸ್ತದೆ, ಹಾ. ಆದ್ರೆ ಮೂಳೆ ಮಳೆ ಅಲ್ಲ ಬಾಯಿ ಬಿಡಿ ಕೈಲೇ ಮುರಿಯಕ್ ಆಯ್ತಲ್ಲ ಇಲ್ಲಿ. ಜೂಮ್ ಮಾಡಪ್ಪ, ಇದು ಮುಳೆ ಇದು ಬಂದ್ರೆ ಇಲ್ಲಿ ಬಾಯಲ್ಲಿ ಹಾಕೋದಲ್ಲ ಇಲ್ಲಿ ಕೈ ನೋಡಿ ಆಯ್ತಲ್ಲ. ಅಯ್ಯೋಯ್ಯಪ್ಪ ಏನಿದು, ಏನ್ ಸರ್ ಇದು? ಇಲ್ಲ ಯಾರನ್ನ ಸಾಯಿಸ್ಕೊಂಡು ಹೋಗ್ಬೇಕಾರೆ ಇದ್ರಲ್ಲಿ. ನೋಡಿ ಇದನ್ನ ಕೈಯಲ್ಲಿ ಆಯ್ತಾ ಅಲ್ಲಿ ತೊಳಿತಿದ್ರು. ಯಪ್ಪ ಟಚ್ ಆಗಿದೆ. ಓಕೆ, ಯಾಕೆ ಅಂದ್ರೆ ಒಬ್ಬರು ಹೇಳ್ತಾರೆ ನಂಗೆ ದಗ್ರಿ ಪೀಸ್ ಹಾಕ್ಬಿಟ್ಟವ್ರೆ, ರೆಕ್ಕೆ ಪೀಸ್ ಹಾಕ್ಬಿಟ್ಟವ್ರೆ, ಬೆನ್ ಪೀಸ್ ಹಾಕ್ಬಿಟ್ಟವ್ರೆ ಅಂತ. ಒಂದ್ ಮರಿಲಿ ಹೇಗಿರುತ್ತೆ, ಒಂದ್ ಮನ್ಸ ಹೇಗಿರುತ್ತೋ ಆ ತರ. ಇದು ನಾನ್ ತಗೊಂಡೋಗಿ ಮನೇಲಿ ತಿನ್ನಕ್ಕಾಗಲ್ಲ, ಕಸ್ಟಮರ್ಗೆ ಕೊಡ್ಬೇಕು ನಾನು. ನೋಡಿ ಇದು ಮಾಂಸ ಸ್ವಲ್ಪ ವೈಟ್ ಬಂದಿದೆ ಅಲ್ವಾ, ವಿಶೇಷತೆ ಲೈಟ್ ಬ್ರೌನ್ ಇದೆ, ಲೈಟ್ ಬ್ರೌನ್ ಇದೆ, ದಗ್ರಿ ಪೀಸ್ ಅಲ್ವಾ. ಇದನ್ನ ಕಡಿಯೋಣ, ಮೂಳೆನ ರೋಲ್ ಮಾಡೋಣ, ಹಳ್ಳಿ ಇದೆ ಕಡಿ ಒಳ್ಳೆ ಇದು ಕಡಿಬೇಕು. ರೋಲ್ ಮಾಡೋಣ, ಫುಲ್ ರೋಲ್ ಮಾಡೋಣ. ಅಲ್ಲಿ ಬೇರೆ ಡೆಂಟಲ್ ಅಂತ ಹೋಯ್ತಾ ಇರ್ತಿರಲ್ಲ, ಕಡಿರಿ ಈಗ. ಆರಾಮಾಗಿ ರೋಲ್ ಮಾಡ್ಬೋದಾ? ಫೀಲಿಂಗ್ ಬರ್ತಾ ಇದೆಯಾ? ಓಕೆ, ಏನು ಸ್ವಲ್ಪ ಮುಳೆ ಸಿಗ್ತದೆ, ಅದು ಮುಳೆ ಸಿಗ್ತಾ ಇದೆ. ಈ ಸತಿಗಿರಿ ಈಗ ಹಾ ಹಾಕಿ ಇಲ್ಲಿ. ಏನಾಯ್ತು? ಮುಳ್ಮುಳೆ ತಾನೆ. ಏನಾದ್ರೂ ಲೇಯರ್ ಮೊಟ್ಟೆ ಕೋಳಿ ಆದ್ರೆ ಪಕ್ಕ ಉಂಡೆ ಮಾಡಿ ಗೋಲಿ ತರ ಉಂಡೆ ಆಗೋಯ್ತದೆ. ಚೆಕ್ ಮಾಡಿ ನೋಡಿ, ನೀವು ಚೆಕ್ ಮಾಡಿ ನೋಡಿ ಬೇಕಾದ್ರೆ ಬೇರೆ ಕಡೆ ಹೋಗಿ. ಇದು ಕಡಿದ್ರಲ್ಲ ಹಿಂಗ್ ಬರಲ್ಲ, ಅದು ಉಂಡೆ ಆಗೋಗುತ್ತೆ. ಯಾಕೆ ಅಂದ್ರೆ ಇದ್ರಲ್ಲಿ 40% ಕ್ಯಾಲ್ಸಿಯಂ ಇದೆ. ಯಾವುದೇ ಕಾರಣಕ್ಕೂ ಮೆಡಿಸಿನ್ ತಿನ್ನಲ್ಲ. ಲೇಯರ್ ಕೋಳಿಲಿ ಓನ್ಲಿ 5% ಕ್ಯಾಲ್ಸಿಯಂ ಇರುತ್ತೆ. ಟೋಟಲ್ ಬಾಡಿ ಮೂಳೆ ಫಸ್ಟ್ ನಾನು ವಿಡಿಯೋಗಳು ಹೇಳ್ತಿದ್ದೆ, ರೆಕ್ಕೆ ಪೀಸು ತೊಡೆ ಪೀಸ್ ಮಾತ್ರ ಹೇಳ್ತಿದ್ದೆ. ಟೋಟಲ್ ಮೂಳೆನೇ ಅಷ್ಟೇ ನಾಟಿ ಕೋಳಿದು ಸ್ಟ್ರಾಂಗು. ಈಗ ಅನುಮಾನ ಕ್ಲಿಯರ್ ಆಯ್ತಾ? ಇವಾಗ ಎಂಜಾಯ್ ಆರಾಮಾಗಿ ಊಟ ಮಾಡ್ಕೊಂಡು ನಿಮ್ದೇ ಇರೋಗಿ. ಓಕೆ ಸ್ನೇಹಿತರೆ, ಈ ಬಿಳಿ ಪೀಸು ಹೊಟ್ಟೆ ಭಾಗದ ಬಂದಿರೋದು. ಯಾವುದೇ ಕಾರಣಕ್ಕೂ ಬಿಸ್ಕೆಟ್ ಮಾಡ್ಕೋಬೇಡಿ, ಇದು ರಿಯಾಲಿಟಿ. ನಿಮ್ಗೂ ಯಾವಾಗಾದ್ರೂ ಫೋನ್ ಮಾಡ್ಬೋದು. ಸ್ನೇಹಿತರೆ, ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕೆ ಅಂದ್ರೆ ಈ ತರ ವಿಡಿಯೋನ ನಾನು ನಮ್ಮ ಗ್ರಾಹಕರಿಗೆ ತೋರಿಸ್ಬೇಕಂತ ಆಸೆ ಪಟ್ಟಿದ್ದೆ. ನಮ್ಮ ರಾಮನಗರದವ್ರು ಬಂದು ಈ ರೀತಿ ಚೆಕ್ ಮಾಡಿರೋದು ನಂಗೆ ತುಂಬಾ ಖುಷಿ ಆಯ್ತು. ಹಾಗಾಗಿ ನೋಡಿದ್ರ ವೈಟ್ ಮಾಂಸಲ್ಲೂ ಮೂಳೆ ಯಾವ ತರ ಇದೆ, ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಮೂಳೆ ಅಂದ್ರೆ ನನಗೇನೋ ಒಂಥರ ಹುಮ್ಮಸ್ ಬರ್ತದೆ. ಯಾಕೆ ಅಂದ್ರೆ ಮೂಳೆಲೇ ಇರೋದು ತಾಕತ್ತು. ಫಸ್ಟ್ ನಾನು ಹೇಳ್ತಿದ್ದೆ, ನಾಟಿ ಕೋಳಿ ಮೂಳೆ ರೆಕ್ಕೆ ಪೀಸು ತೊಡೆ ಪೀಸು ಕಡಿದ್ರೆ ಯಾವುದೇ ಕಾರಣಕ್ಕೂ ಪುಡಿ ಆಗಲ್ಲ, ಪಚ್ಚಿ ಆಗುತ್ತೆ, ಇಲ್ಲ ಉದ್ದಕ್ಕೆ ಸಿಕ್ಕೋಗುತ್ತೆ, ಇಲ್ಲ ಕಡಿಯೋಕೆ ಆಗಲ್ಲ ಅಂತ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ನಾಟಿ ಕೋಳಿ ಮೂಳೆ ಯಾವುದೇ ಆಗ್ಲಿ ಟೋಟಲ್ ಮೂಳೆನ ಕಡಿಯೋಕೆ ತುಂಬಾ ಕಷ್ಟ. ಆ ತರ ನಾನು ಫ್ರಾಡ್ ಲೇಯರ್ ಕೋಳಿ ಆದ್ರೆ ಟೋಟಲ್ ಮೂಳೆನ ಕಡಿದ್ಬಿಟ್ಟು ಆರಾಮಾಗಿ ಗೋಲಿ ತರ ಉಂಡೆ ಮಾಡ್ಬೋದು. ಇದು ಓಪನ್ ಚಾಲೆಂಜು. ಇನ್ನೂ ಬಿಲ್ ಬಂದು ಯಾರು ಬೇಕಾದ್ರೆ ಚೆಕ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಮ್ಮ ಜನ ಏನ್ ಹೇಳ್ತಾರೆ ಅಂದ್ರೆ ನಾಟಿ ಕೋಳಿ ತುಂಬಾ ಬಿಗಿ ಅಂತ ಹೇಳ್ತಾರೆ. ಯಾಕೆ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಓಟುಗಳಲ್ಲಿ ತುಂಬಾ ಜನ ಲೇಯರ್ ಮೊಟ್ಟೆ ಕೋಳಿ ಕೊಟ್ಬಿಟ್ಟು ನಾಟಿ ಕೋಳಿ ಅಂತಾರೆ. ಆ ಲೇಯರ್ ಮೊಟ್ಟೆ ಕೋಳಿ ನಾಟಿ ಕೋಳಿಗಿಂತ ತುಂಬಾ ಬಿಗಿ ಇರುತ್ತೆ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಅದು 18 ತಿಂಗಳು ಏಜ್ ಆಗಿರುತ್ತೆ. 6 ತಿಂಗಳಾದ್ಮೇಲೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ. 1 ವರ್ಷ ಮೊಟ್ಟೆ ಕೊಡುತ್ತೆ. ಕೂತಿರೋ ಜಾಗದಲ್ಲೇ ಕೂತಿರುತ್ತೆ. ಹಾಗಾಗಿ 1 ವರ್ಷ ಆದ್ಮೇಲೆ ಮೊಟ್ಟೆ ಕೊಡಲ್ಲ. ಅದನ್ನ ಏನ್ ಮಾಡ್ತಾರೆ, ಕಟಿಂಗ್ ಹಾಕ್ಬಿಡ್ತಾರೆ. ಬೇರೆ ದೇಶದಲ್ಲಿ ಬೇರೆ ಕಡೆ ಗುಂಡಿ ತೋಡಿ ಹೂಂತಾರೆ. ನಮ್ಮ ಇಂಡಿಯಾದಲ್ಲಿ ಆ ಸಿಸ್ಟಮ್ ಇಲ್ಲ. ಕಟ್ ಮಾಡಿ ಕೊಟ್ಬಿಡ್ತಾರೆ. ಮಾರಾಟ ಮಾಡೋನು ಒಂದು 10,000 ಕೋಳಿ ಸಾಕಿದ್ರೆ ಒಂದು 40 ರೂಪಾಯಿ 50 ರೂಪಾಯಿ ಕೊಡ್ತಾನೆ. ಡೀಲರ್ ತಗೊಂಡು 70 ರೂಪಾಯಿ 80 ರೂಪಾಯಿ ಕೊಡ್ತಾರೆ. ಅಂಗಡಿಯವರು 110 120 ಮಾರ್ತಾರೆ. ಒರಿಜಿನಲ್ ನಾಟಿ ಕೋಳಿ ರೈಟ್ ಗೊತ್ತಾ ನಿಮ್ಗೆ? ಯಾರನ್ನ ತಗೊಬರ್ಲಿ, ಕೆಜಿಗೆ 500 520 ರೈಟ್ ಕೊಡ್ತಾ ಇದೀರಿ. ಯಾವುದೇ ಕಾರಣಕ್ಕೂ ಫ್ರಾಡ್ ಮಾಡಲ್ಲ. ಚೆಕ್ ಮಾಡೋರು ಯಾರು ಬೇಕಾದ್ರೆ ಬರ್ಬೋದು. ಲೇಯರ್ ಮೊಟ್ಟೆ ಕೋಳಿ ಬರೀ 110 ರೂಪಾಯಿ ಕೆಜಿ. 110 ರೂಪಾಯಿ ಕೋಳಿ ಹಾಕಿ 100 ರೂಪಾಯಿ ಕಮ್ಮಿ ತಗೋಬಹುದು. ಅಷ್ಟೇ ತಾನೇ? ಲೆಕ್ಕ ಮಾಡಿ. 110 ರೂಪಾಯಿ ಕೋಳಿ ಕೆಜಿ, 530 ರೂಪಾಯಿ ಕೆಜಿ ಕೋಳಿ. ಡಿಫ್ರೆನ್ಸ್ ಹೇಳಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕು. ಜನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪ್ರಾಮಾಣಿಕ ಬೆಲೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.